ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು. ಹರಳೆಯಿಂದ ಬತ್ತಿಯಾದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು. ನಂದಿಸುವುದು ತುಂಬ ಸುಲಭವೋ ಹೇ ಮಾನವ, ನಂದಿಸುವುದು ತುಂಬ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಿನ್ನೆ ಎಲ್ಲ ಚೆನ್ನಾಗಿ ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ರಿ ಅಂತ ಕೂಡ ನಂಬಿದ್ದೀನಿ. ಹಾಗೆಯೇ ಸೇಫಾಗಿ ಹಾಗೆ ಹುಷಾರಾಗಿ ಮತ್ತು ಎಲ್ಲರೂ ಮನೆಯವರೆಲ್ಲ ಖುಷಿಯಾಗಿ ಸೇರಿಕೊಂಡು ಹಬ್ಬವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಇದು ನನ್ನ 2ನೇ ದಿನದ ಅಮಾವಾಸ್ಯೆ ಪೂಜೆಯ ದೀಪಾವಳಿಯ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ನಾವು 2ನೇ ದಿನ ಯಾವ ರೀತಿಯಾಗಿ ದೀಪಾವಳಿಯನ್ನು ಸೆಲೆಬ್ರೇಷನನ್ನು ಮಾಡಿದೆ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟೇ ನಮಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ರವೆ ಮತ್ತು ಕಾರ್ನನ್ನು ಯೂಸ್ ಮಾಡಿಕೊಂಡು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ಇದೊಂದು ಸ್ಟೇಬಲ್ ಫುಡ್ ಅಂತ ಹೇಳ್ಬೋದು. ಇವಾಗ ತುಂಬ ತಿಂದು ಹೆವಿ ಅಂತ ಅನಿಸ್ತಿರೋಂಥ ಟೈಮಲ್ಲಿ ಈ ರೀತಿಯಾಗಿ ಫುಡ್ಡನ್ನು ಮಾಡ್ಕೋಬೋದು. ಹಾಗೆಯೇ ಎಮರ್ಜೆನ್ಸಿಗೆ ಬೇಗನೂ ಸಹ ಆಗುತ್ತೆ ಅಂಥೇಳಿ ಈ ಒಂದು ಫುಡ್ಡನ್ನು ಚಾಯ್ಸ್ ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ ಇವಾಗ ಯಾವುದಾದ್ರೂ ಒಂದು ಟೈಮಲ್ಲಿ ನಾವು ಹೆವಿ ಊಟವನ್ನು ತಿಂತಾ ಇರ್ತೀವಲ್ಲ, ಹಾಗಾಗಿ ಒಂದೊಂದು ಟೈಮ್ ಈ ರೀತಿಯಾಗಿ ಲೈಟಾಗಿ ಸಹ ನಾವು ಆಪ್ಷನನ್ನು ತಗೊಂಡು ಯಾವುದೇ ಹಬ್ಬ ಆದರೂ ಪರವಾಗಿಲ್ಲ, ಮೊದಲು ಆರೋಗ್ಯದ ಕಡೆ ಗಮನ ಇಟ್ಕೊಂಡು ನಾವು ಅಡುಗೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂಥ ಅಡುಗೆಗಳನ್ನು ಮಾಡಿದ್ರೂ ಸಹ ಅದನ್ನು ತಿನ್ನೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಹಬ್ಬ ಇದ್ರೂ ಅಷ್ಟೇ, ಏನಾದರೂ ಅಷ್ಟೇ, ಮೊದಲು ನಮ್ಮ ಆರೋಗ್ಯದ ಕಡೆನೂ ಸಹ ಗಮನ ಕೊಟ್ಟು ನಾವು ಅಡುಗೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಜಾಸ್ತಿ ಕಾರ್ನ್ ತರಕಾರಿ ಎಲ್ಲ ಯೂಸ್ ಮಾಡೋದ್ರಿಂದ ಒಂದು ಹೆಲ್ದಿ ಫುಡ್ ಚಾಯ್ಸು ಕೂಡ ಆಗುತ್ತೆ. ಹಾಗೆ ಉಪ್ಪಿಟ್ಟು ಮಾಡ್ತಕ್ಕಂಥದ್ದು ಗೊತ್ತಿದೆ ಅಂತೇಳಿ ಇದರ ಒಂದು ರೆಸಿಪಿಯನ್ನು ನಾನು ಶೇರ್ ಮಾಡಿಲ್ಲ. ತರಕಾರಿಗಳ ಜೊತೆ ಕಾರ್ನನ್ನು ಸಹ ಸೇರಿಸ್ಕೊಂಡ್ರೆ ಆಯಿತು. ಆದರೆ ರುಚಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇದಾದ ನಂತರ ನಾನು ಮಧ್ಯಾಹ್ನದಿಂದ ಈ ಒಂದು ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ ಎಣ್ಣೆಯನ್ನೆಲ್ಲ ತಿಕ್ಕಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಅದಾದ ನಂತರ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಮೊದಲು ಇಲ್ಲಿ ಎಣ್ಣೆ ತಿಕ್ಕೋದಕ್ಕೆ ನಾನು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಸಹ ತಗೊಂಡಿದ್ದೀನಿ. ಎರಡನ್ನೂ ಸಹ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇವಾಗ ತುಂಬಾ ಮಳೆ ಬರ್ತಾ ಇರೋದ್ರಿಂದ ಡೈರೆಕ್ಟ್ ಹರಳೆಣ್ಣೆ ತಂಪಾಗಿರೋದ್ರಿಂದ ಡೈರೆಕ್ಟ್ ತಿಕ್ಕೋದ್ರಿಂದ ಶೀತ ಆಗ್ತಕ್ಕಂಥ ಚಾನ್ಸಸ್ ಸಹ ಇರುತ್ತೆ. ಹಾಗಾಗಿ ಎರಡನ್ನೂ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು, ಯಾವಾಗಲೂ ಅಷ್ಟೇ ಎಣ್ಣೆಗಳನ್ನು ತಿಕ್ಕಬೇಕಂತದಂಥ ಸಂದರ್ಭದಲ್ಲಿ ಅದನ್ನು ಬೆಚ್ಚಗೆ ಮಾಡಿಕೊಂಡೇ ಇಲ್ಲಿ ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಏನಾದರೂ ಸ್ಟವ್ ಮೇಲೆ ಇತ್ತು ಅಂತ ಹೇಳಿದ್ರೆ ಪಾತ್ರೆನೂ ಸಹ ಹಾಳಾಗುತ್ತೆ. ಹಾಗೆಯೇ ಆ ಎಣ್ಣೆನೂ ಸಹ ಎಲ್ಲ ಸೀದೋದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸ್ವಲ್ಪ ನೀರನ್ನು ಚೆನ್ನಾಗಿ ಬಿಸಿ ಮಾಡಿ ಅದರೊಳಗಡೆ ಕುದಿಸಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತೀನಿ. ಈ ರೀತಿಯಾಗೇ ಮಾಡ್ಕೊಳ್ಳಿ. ಹಾಗೆಯೇ ಡೈರೆಕ್ಟ್ ಕಾದಿಲ್ದಿರ್ತಕ್ಕಂಥ ಎಣ್ಣೆಗಳನ್ನು ಹಚ್ಚೋದಕ್ಕೆ ಹೋಗಬೇಡಿ, ಶೀತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಈ ಹಬ್ಬಗಳಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರೆ. ಈಗ ಮಕ್ಕಳು ಬೇಗ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಅಥವಾ ಡ್ಯೂಟಿಗಳಿಗೆ ಹೋಗ್ತಾ ಇರ್ತಾರೆ. ಇಂಥ ಟೈಮ್ಗಳಲ್ಲೆಲ್ಲ ನಾವು ಈ ಎಣ್ಣೆ ತಿಕ್ಕಿ ಸ್ನಾನಗಳನ್ನು ಮಾಡ್ಸೋಕ್ಕಾಗಲ್ಲ. ಈ ಹಬ್ಬಗಳ ಟೈಮಲ್ಲಾದ್ರೂ ಅಷ್ಟೇ, ಯಾವಾಗಲಾದ್ರೂ ಸ್ವಲ್ಪ ಈ ರೀತಿಯಾಗಿ ಎಣ್ಣೆ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದನ್ನು ನಮ್ಮ ಸಂಪ್ರದಾಯಗಳನ್ನು ಮಕ್ಕಳಿಗೂ ಸಹ ಅಭ್ಯಾಸವನ್ನು ಮಾಡಿದ್ರೆ ಅವರಿಗೂ ಸಹ ರೂಢಿ ಆಗುತ್ತೆ. ಮತ್ತು ಅದರ ಒಂದು ಬೆನಿಫಿಟ್ಸ್ಗಳು ಏನು ಅನ್ನೋದನ್ನು ಅವ್ರಿಗೂ ಸಹ ಗೊತ್ತಾಗುತ್ತೆ. ಇವಾಗ ನಾವೇನು ತಿಳಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಸಹ ಅಷ್ಟೊಂದು ತಿಳುವಳಿಕೆಗಳು ಬರೋದಿಲ್ಲ. ಹಾಗೆಯೇ ಇಲ್ಲಿ ಜೊತೆಗೇನೆ ಫ್ಯಾಮಿಲಿಯಲ್ಲಿನೂ ಸಹ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನಾವು ಯಾವುದೋ ಬ್ಯುಸಿ ಅಂತೇಳಿ ಎಲ್ಲವನ್ನ ಮರೆತು ನಮ್ಮ ಬ್ಯುಸಿಯಲ್ಲೇ ಇದ್ಬಿಟ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಸಹ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳು ನಾವು ಏನು ಹೇಳ್ತೀವೋ ಅದನ್ನು ಕಲಿಯೋದಿಲ್ಲ, ನಾವು ಏನನ್ನು ಮಾಡಿ ತೋರಿಸ್ಕೊಡ್ತೀವೋ ಆ ರೀತಿಯಾಗಿ ಕಲಿತಾರೆ ಅನ್ನೋದಕ್ಕೆ ಇದೇನೆ
ಎಣ್ಣೆ ತಿಕ್ಕಂಥ ಸಂದರ್ಭದಲ್ಲಿ ನಾವು ಸಹ ತಿಕ್ಕೊಡ್ತೀವಿ ಅಂತೇಳಿ ಮಕ್ಕಳು ಸಹ ಸೇರಿಕೊಂಡು ಎಣ್ಣೆಯನ್ನು ತಿಕ್ಕೊಳ್ತಾ ಇದ್ರು. ಇದೇ ರೀತಿ ಬಾಂಡಿಂಗನ್ನು ನಾವು ಬೆಳೆಸ್ತಾ ಹೋಗಬೇಕು. ಹಾಗೆ ಸ್ನಾನ ಆದ ನಂತರ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಕೊಟ್ಟೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಒಂದು ವರ್ಕ್ ಪ್ರೆಷರಿಂದಾಗಿ ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಹೊಸ ಬಟ್ಟೆಗಳು ಹಾಕೋಬೇಕು ಅಂತ ಮತ್ತೊಂದು ಇಷ್ಟ ಆಗಲ್ಲ. ಆದರೆ ಮಕ್ಕಳಿಗೆ ಇದೆಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳು ಸಹ ತುಂಬಾ ಖುಷಿ ಕೊಡುತ್ತೆ. ಇದಾದ ನಂತರ ನಾನಿಲ್ಲಿ ಗುಲಾಬ್ ಜಾಮೂನನ್ನು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು MTR ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 200 ಅಂದರೆ 180 ಗ್ರಾಮ್ ಇತ್ತು, ನಿಯರ್ ಒಂದು 200 ಗ್ರಾಮ್ ಅಷ್ಟಿತ್ತು. ಇಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು 20, 25, 30 ಅಷ್ಟು, ನಾವು ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ 30 ಅಷ್ಟು ಆಗುತ್ತೆ. ಮೊದಲಿಗೆ ನಾನು ಜಾಮೂನ್ ಮಾಡೋದಕ್ಕೆ ಪ್ರಿಪೇರ್ ಮಾಡೋಕ್ಕೆ ಮೊದಲೇ ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವರು ಚಿರೋಟಿ ರವೆಯನ್ನು ಮಿಕ್ಸ್ ಮಾಡ್ಕೊಳ್ಳಲ್ಲ. ಆದರೆ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಜಾಮೂನು ಒಡ್ಕಾಗ್ತಕ್ಕಂಥದ್ದು, ಬಿರಿಯೋದು ಆ ರೀತಿ ಎಲ್ಲ ಬರುತ್ತಲ್ಲ, ಆ ರೀತಿ ಎಲ್ಲ ಆಗಲ್ಲ. ಇದಕ್ಕೆ ಮತ್ತೆ ಕಲಿಸ್ಬೇಕಾದಂಥ ಸಂದರ್ಭದಲ್ಲಿ ಹಾಲನ್ನೇ ಯೂಸ್ ಮಾಡಿಕೊಂಡು ಕಲಿಸ್ಬೇಕಾಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಆ ರವೆ ಮುಳುಗುವಷ್ಟು ಮಾತ್ರ ಹಾಲನ್ನು ಹಾಕ್ಕೊಂಡು ಒಂದು 10 ನಿಮಿಷಗಳು ಅಥವಾ ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಗಾದರೂ ಪರವಾಗಿಲ್ಲ ಅದನ್ನು ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕು. ಅದು ತುಂಬ ಸ್ಮೂತಾಗಿ ನೆಂತಾದ ನಂತರ ನಾವೇನು ಮಾಡಬೇಕು, ಜಾಮೂನ್ ಮಿಕ್ಸನ್ನು ಮಾಡ್ಕೋಬೇಕು. ಇಲ್ಲಿ ನಾನೊಂದು ಅರ್ಧ ಗಂಟೆನೇ ಬಿಟ್ಟಿದ್ದೆ. ಅದಾದ ನಂತರ ಜಾಮೂನ್ ಫ್ರೀ ಮಿಕ್ಸನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. MTRನ್ನು ತಗೊಂಡಿದ್ದೀನಿ. ಮತ್ತು ಕಲಸುವಂಥ ಸಂದರ್ಭದಲ್ಲಿ ಇದು ಜಾಸ್ತಿ ನೀರನ್ನು ಹಿಡಿಯೋಲ್ಲ. ಹಾಲು ನೀರು ಅಥವಾ ಏನು ಮಿಕ್ಸ್ ಮಾಡ್ತಿರೋ ಜಾಸ್ತಿ ಬೇಕಾಗಲ್ಲ. ಮೊದಲಿಗೆ ನಾನಿಲ್ಲಿ ಆ ರವೆಯನ್ನು ನೆನೆಯೋದಕ್ಕೆ ಇಟ್ಟಿದ್ನಲ್ವ, ಅದಕ್ಕೆ ಎಷ್ಟು ಹಾಲನ್ನು ಹಾಕ್ಕೊಂಡಿದ್ದೆ ಅಷ್ಟನ್ನು ಮಾತ್ರನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಬೇಕು ಅಂತ ಹೇಳಿದ್ರೆ ಮಾತ್ರನೇ ನಾವು ಹಾಲನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಹಾಲಿನ ಅವಶ್ಯಕತೆ ಇತ್ತು, ಹಾಗಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿನೂ ಬೇಡ, ಹಾಗೆ ತುಂಬ ತೆಳುನೂ ಬೇಡ. ಈ ಹಿಟ್ಟು ತುಂಬ ನೈಸ್ ಇರೋದ್ರಿಂದ ನೀಟಾಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟೇ ಚೆನ್ನಾಗಿ ಕಿವುಚ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ಅದು ಸರಿಯಾಗಿ ಸೆಟ್ ಆಗಲ್ಲ. ಇಲ್ಲಿ ನನಗೆ ಇನ್ನೊಂಚೂರು ಹಾಲು ಬೇಕಂತ ಅನಿಸ್ತು, ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಆದರೆ ತುಂಬ ಹುಷಾರಾಗಿ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಏನಾದರೂ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ರೆ ತುಂಬಾ ತೆಳು ಆಗಿಬಿಡುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟೆಲ್ಲ ಇರೋದಿಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇನ್ ಕೇಸ್ ಏನಾದರೂ ಒಂದೇ ಪ್ಯಾಕೆಟ್ ಇತ್ತು, ಜಾಸ್ತಿ ತೆಳು ಮಾಡಿಬಿಟ್ಟಿದ್ದೀನಿ ಅಂತ ಏನಾದರೂ ಅನಿಸಿದ್ರೆ ಮೇಲೆ 1 ಅಥವಾ 1-2 ಟೇಬಲ್ ಸ್ಪೂನಷ್ಟು ಮೈದಾ ಕೂಡ ಸೇರಿಸ್ಕೋಬೋದು. ಹಿಟ್ಟು ಯಾವುದೇ ಕೂಡ ಸೇರಿಸ್ಕೊಳ್ಳೋಕ್ಕೆ ಇಲ್ಲ, ತೆಳು ಆಗೇ ಬಿಟ್ಟಿದೆ ಅಂತ ಏನಾದರೂ ಅಂದ್ಕೊಂಡ್ರೆ ಆ ಟೈಮಲ್ಲಿ ಬೇಕಂತ ಹೇಳಿದ್ರೆ ನಾವು ಮೈದಾ ಹಿಟ್ಟನ್ನು ಬೇಕಾದರೆ ಸೇರಿಸ್ಕೋಬೋದು. ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟೆಲ್ಲ ನಾದ್ಕೊಂಡಿದ್ದಾಯಿತು. ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಷ್ಟು ನಮಗೆ ಒಡಕ್ ಬರದೇ ಇರೋಂಗೆ ಜಾಮೂನ್ ರೆಡಿ ಆಗುತ್ತೆ. ಇದನ್ನು ಒಂದು 10 ನಿಮಿಷ ಬಿಟ್ಟು ಇದಾದ ನಂತರ ನಾನಿವಾಗ ಪಾಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈ ಪ್ಯಾಕೆಟ್ ಮೇಲೇ ಯಾವ ರೀತಿಯಾಗಿ ಗುಲಾಬ್ ಜಾಮೂನನ್ನು ಮಾಡ್ಕೋಬೇಕು ಅನ್ನೋ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಬಟ್ ಅಲ್ಲಿ 900 ಗ್ರಾಮ್ ಅಷ್ಟು ಸಕ್ಕರೆ, ಹಾಗೆಯೇ 900 ml ನೀರನ್ನು ತಗೊಳ್ಳಿ ಅಂದರೆ ಸಮ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಬಟ್ ಆ ರೀತಿಯಾಗಿ ಮಾಡಿದ್ರೆ ಅಷ್ಟೊಂದು ಬೇಕಾಗಲ್ಲ, ತುಂಬ ಸಿರಪ್ ಎಲ್ಲ ವೇಸ್ಟ್ ಆಗುತ್ತೆ. ನಾನಿಲ್ಲಿ ಒಂದು ಅರ್ಧ kg ಅಷ್ಟೇ ತಗೊಂಡಿದ್ದೀನಿ. ಅರ್ಧ kg ಅಷ್ಟೇ ಸಾಕಾಗುತ್ತೆ. ಮತ್ತು ಸಮ ನೀರೇನು ಬೇಕಾಗಲ್ಲ. ಸಮ ನೀರು ಹಾಕಿದ್ರೆ ತುಂಬಾ ಸ್ವೀಟ್ ಆಗುತ್ತೆ. ನಾನು 1 ಗ್ಲಾಸಷ್ಟು ಶುಗರನ್ನು ಆ್ಯಡ್ ಮಾಡಿದ್ರೆ 1.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಅದು ಸಹ ರೆಡಿ ಆಯಿತು. ಇದಾದ ನಂತರ ನಾನಿಲ್ಲಿ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಉಂಡೆಯನ್ನು ಕಟ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ ಈ ರೀತಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆಗಳನ್ನು ಕಟ್ಕೋಬೇಕು. ಇವಾಗ ಜಾಮೂನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿರುಕು ಬರ್ತು ಅಂತ ಹೇಳ್ತಾರಲ್ಲ, ಆ ಬಿರುಕು ನಾವು ಕಲಸಿರ್ತಕ್ಕಂಥದ್ದು ಯಾವುದರಿಂದನೂ ಸಹ ಬಿರುಕು ಬರಲ್ಲ. ನೀಟಾಗಿ ಪ್ರೆಸ್ ಮಾಡಿ ನಾವು ಉಂಡೆಯಲ್ಲಿ ಮೇನು ಬಿರುಕಿರಬಾರ್ದು. ಉಂಡೆಯಲ್ಲಿ ಬಿರುಕಿಲ್ಲ ಅಂತ ಹೇಳಿದ್ರೆ ನಾವು ಕರಿಯೋಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅದು ಬಿರುಕನ್ನು ಬಿಡೋದಿಲ್ಲ. ಹಾಗಾಗಿ ಉಂಡೆಯನ್ನು ಕಟ್ಟುವಂಥ ಸಂದರ್ಭದಲ್ಲೇ ಇದು ನೀಟಾಗಿ ಉಂಡೆ ಆಗಲ್ಲ, ಬಿರುಕು ಬರ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ತಿಕ್ಕಿ ನಾವು ಉಂಡೆಗಳನ್ನು ಕಟ್ಕೋಬೇಕು. ಸಿರಪ್ ರೆಡಿ ಆದಮೇಲೆ ಉಂಡೆ ಎಲ್ಲ ಕಟ್ಕೊಂಡು ರೆಡಿ ಆದಮೇಲೆ ಬೇಗನೆ ನಮಗೆ ಜಾಮೂನ್ ರೆಡಿ ಆಗಿಬಿಡುತ್ತೆ. ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಕಾದಿತ್ತು. ನಾನು ಕಟ್ಟಿ ಇಟ್ಕೊಂಡಿದ್ದಂತಹ ಎಲ್ಲ ಉಂಡೆಗಳನ್ನು ಸಹ ಹಾಕ್ತಾಯಿದ್ದೀನಿ. ನಾನಿಲ್ಲೊಂದು 20 ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ, ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೆ. ಒಂದು ಸಲ ಒಂದೊಂದೇ ತಿಂದರೆ ಸಾಕಾಗುತ್ತೆ ಅಂಥೇಳಿ
ನೀವು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಒಂದು 30 ಉಂಡೆಗಳಷ್ಟಾದರೂ ಆಗುತ್ತೆ. ಇಷ್ಟೊಂದು ದೊಡ್ಡದು ಬೇಕಿರಲಿಲ್ಲ ಅಂತ ಅನಿಸ್ತು. ನಿಮಗೆ ಯಾವ ರೀತಿ ಅಂತ ಅನಿಸುತ್ತೋ ಆ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಹಾಗೆಯೇ ಜಾಮೂನನ್ನು ಕರಿಯೋಂಥ ಸಂದರ್ಭದಲ್ಲೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಕರೀರಿ. ಯಾಕಂದರೆ ಮೇಲೆಲ್ಲ ತುಂಬ ಕಪ್ಪಾಗ್ಬಿಡುತ್ತೆ, ಒಳಗಡೆ ಜಾಮೂನ್ ಬೆಂದೇ ಇರಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ಫ್ರೈ ಮಾಡೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಜಾಮೂನು ಯಾರಾದ್ರೂ ಗೆಸ್ಟ್ಗಳು ಬಂತಂತ ಹೇಳಿದ್ರೆ ಬೇಗನೂ ರೆಡಿ ಆಗಿಬಿಡುತ್ತೆ. ಆಗ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಆದರೆ ಸ್ವಲ್ಪ ಮಾಡುವಂಥ ಟೈಮಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಉರಿಯನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದು ಬೇಡ. ಹಾಗೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕೂಡ ಅದೇ ರೀತಿಯಾಗಿ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬಣ್ಣ ಸ್ವಲ್ಪ ಡಾರ್ಕ್ ಅಂತ ಬಂದಾದ ನಂತರ ತೆಗೀರಿ. ಇನ್ನೂ ಸ್ವಲ್ಪ ಆದರೆ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಇದಾದ ನಂತರ ಒಂದು 10 ನಿಮಿಷ ಇದನ್ನು ಆರೋದಕ್ಕೆ ಬಿಡಿ. ಡೈರೆಕ್ಟ್ ಸಿರಪ್ಗೆ ಹಾಕಬೇಡಿ. ಮತ್ತು ಸಿರಪ್ ಮಾಡುವಂಥ ಸಂದರ್ಭದಲ್ಲಿ ಏಲಕ್ಕಿಯನ್ನು ಸಹ ನಾನು ಹಾಕ್ಕೊಂಡಿದ್ದೆ, ಆದರೆ ಆವಾಗ ಹೇಳಿಲ್ಲ. ಹಾಗೆಯೇ ಸ್ವಲ್ಪ ರೋಸ್ ಎಸೆನ್ಷಿಯಲ್ ಆಯಿಲ್ ಇದ್ರೂ ಸಹ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿರಪ್ದು ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಮತ್ತು ಸಿರಪ್ ಮಾಡುವಂಥ ಸಂದರ್ಭದಲ್ಲಿ ಅದು ತುಂಬ ಅಂಟಂಟಾಗಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ಒಂದು 10-15 ನಿಮಿಷಗಳ ಕಾಲ ಅದು ಕುದಿ ಬಂದರೆ ಸಾಕಾಗುತ್ತೆ. ಇವಾಗ ಅದನ್ನು ಮಾಡಿ ಒಂದು 5 ನಿಮಿಷಗಳ ಬಿಟ್ಟಾದ ನಂತರ ನಾನು ಇದನ್ನು ಸಿರಪ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಬಿಸಿನೇ ಹಾಕಬೇಡಿ, ಒಡೆದೋಗೋ ಅಂಥ ಚಾನ್ಸಸ್ ಇರುತ್ತೆ. ಒಂದು 10 ನಿಮಿಷ ಬಿಟ್ಟು ಅಥವಾ ಒಂದು 5 ನಿಮಿಷನಾದರೂ ಬಿಟ್ಟು ಅದಾದ ನಂತರ ನೀವು ಏನು ಮಾಡಿ ಸಿರಪ್ಗೆ ಸೇರಿಸ್ಕೊಳ್ಳಿ. ಸೇರಿಸಾದ ನಂತರ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಆದ್ರೂ ಸಹ ಅದು ಚೆನ್ನಾಗಿ ಸಿರಪ್ಪನ್ನು ಹಿಡಿದಿಟ್ಕೊಂಡು ಸ್ಮೂತ್ ಆಗೋದಕ್ಕೆ ಬಿಡಬೇಕು. ಬೇಗ ಯೂಸ್ ಮಾಡಿದ್ರೆ ಒಳಗಡೆ ಅಷ್ಟೊಂದು ನೆಂದಿರಲ್ಲ, ಚೆನ್ನಾಗಿರಲ್ಲ. ಎಲ್ಲ ಚೆನ್ನಾಗಿ ಸಿರಪ್ಪನ್ನು ಹಿಡ್ಕೊಂಡ್ರೆ ಮಾತ್ರನೇ ಅದು ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು. ಇದೆಲ್ಲವನ್ನು ಮಾಡಾದ ನಂತರ ನಾನಿಲ್ಲಿ ಒಂದು 10 ನಿಮಿಷಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇದಾದ ನಂತರ ಈ ರೀತಿಯಾಗಿ ರೆಡಿಯಾಗಿದೆ. ಗುಲಾಬ್ ಜಾಮೂನ್ ಅಂತೂ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ರುಚಿಯಾಗಿ ಬಂದಿತ್ತು. ಹಾಗೆ ತುಂಬ ಸಾಫ್ಟಾಗಿ ಬಂದಿತ್ತು. ಇದಾದ ನಂತರ ನಾನು ಮೊದಲಿಗೆ ದೇವರ ನೈವೇದ್ಯಕ್ಕೆ ಅಂತೇಳಿ ಅದನ್ನು ಪೂಜೆ ಎಲ್ಲ ಆಗಿತ್ತು, ದೇವರ ನೈವೇದ್ಯಕ್ಕೆ ಅಂತ ಇಟ್ಟು ಮತ್ತೆ ಒಂದನ್ನು ನಾನು ತಿಂದು ಸಹ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಕೆಲವರು ರವೆ ಮತ್ತು ಮೈದಾ ಇದೆಲ್ಲ ಯೂಸ್ ಮಾಡಿದ್ರೆ ತುಂಬ ಗಟ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. ಏನಿಲ್ಲ, 1 ಅಥವಾ 2 ಸ್ಪೂನ್ 3 ಸ್ಪೂನಷ್ಟು ನಾವು ರವೆ ಮೈದಾವನ್ನು ಹಾಕ್ಕೊಂಡ್ರೆ ಅದಕ್ಕೆ ಒಂದು ನೀಟಾದಂಥ ಒಂದು ಟೆಕ್ಸ್ಚರನ್ನು ಅದು ಕೊಡುತ್ತೆ. ಹಾಗಾಗಿ ಅಷ್ಟೇ. ಇದಾದ ನಂತರ ಪಕ್ಕದ ಮನೆಯಲ್ಲಿ ನಮಗೆ ಲಕ್ಷ್ಮೀ ಪೂಜೆಗೆ ಅಂತ ಕರೆದಿದ್ರು. ಲಕ್ಷ್ಮೀ ಪೂಜೆಗೆ ಹೋಗ್ತಾ ಇದ್ದೀನಿ. ಅವರ ಒಂದು ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದರು ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತಾರೆ. ಅವರವರ ಸಂಪ್ರದಾಯಗಳಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು. ನನಗೂ ಸಹ ಇದು ತುಂಬಾ ಇಷ್ಟ ಆಯಿತು. ಹಾಗೆಯೇ ನಮಗೂ ಸಹ ಪೂಜೆ ಮಾಡೋದಕ್ಕೆ ಕೊಟ್ಟಿದ್ದರು. ನಾವು ಸಹ ಪೂಜೆ ಮಾಡಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬಂದಿದ್ದಾಯಿತು. ಹಾಗೆಯೇ ಇವರು ಗಣೇಶನನ್ನು ಸಹ 1 ವರ್ಷಗಳ ಕಾಲ ಇಟ್ಟು ಪೂಜೆ ಮಾಡ್ತಾರಂತೆ. ಅದು ಯಾವ ರೀತಿ ಹರಕೆನೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಏನೇನು ಡೆಕೋರೇಷನ್ ಯಾವ ರೀತಿಯಾಗಿ ಮಾಡಿದರು ಮತ್ತು ಲಕ್ಷ್ಮಿ ಮುಂದೆ ಏನೇನು ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡಿದರು ಅಂತೇಳಿ ಜಸ್ಟ್ ಒನ್ ಟೈಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮೊರದಲ್ಲಿ ಲಕ್ಷ್ಮಿಗೆ ಇಷ್ಟವಾಗ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಸಹ ಇಟ್ಟಿದ್ರು. ಹಾಗೆ ತುಪ್ಪದ ದೀಪವನ್ನು ಹಚ್ಚಿದ್ರು. ತುಂಬಾ ಚೆನ್ನಾಗಿ ಪೂಜೆಯನ್ನು ಮಾಡಿದರು. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಹಾಗೆ ಇದು ಕವಡೆ ಮತ್ತು ಇದು ಬಟ್ಲಡಿಕೆ ಎಲ್ಲ ಬರುತ್ತಲ್ಲ, ಆ ರೀತಿಯಾಗಿ ಅಂದರೆ ಲಕ್ಷ್ಮಿಗೆ ಪ್ರಿಯವಾದಂಥ ಪ್ರತಿಯೊಂದು ಅವರ ಸಂಪ್ರದಾಯದಂತೆ ಇಟ್ಟಿದ್ರು. ಹಾಗೆ ಗಣೇಶನನ್ನು ಸಹ 1 ವರ್ಷಕ್ಕಂತೂ ಇಟ್ಕೊಳ್ತೀವಿ ಅಂತೇಳಿ ಅವರಿಗೂ ಸಹ ಪೂಜೆಯನ್ನು ಮಾಡಿದರು. ಇದು ಅವರ ಪಿತೃಗಳಿಗೆ ಪೂಜೆ ಮಾಡೋದಿರುತ್ತೆ. ನಾವು ಇವಾಗ ಪಿತೃಪಕ್ಷದಲ್ಲಿ ಮಾಡ್ತೀವಲ್ಲ, ಅದನ್ನು ಅವರು ದೀಪಾವಳಿ ಟೈಮಲ್ಲಿ ಪೂಜೆಯನ್ನು ಮಾಡ್ತಾರಂತೆ. ಆ ಒಂದು ಸಂಪ್ರದಾಯದ ಆ ಪೂಜೆಯನ್ನು ಸಹ ಮಾಡಿದರು. ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಅರಿಶಿನ ಕುಂಕುಮವನ್ನು ತಗೊಂಡು ನಾವು ಸಹ ಮನೆಗೆ ಅವರನ್ನು ಸಹ ಇನ್ವೈಟ್ ಮಾಡಿ ಬಂದಿದ್ದಾಯಿತು. कढ़ाई पड़ रहा सेंटर में ऐसा टिक्का
ಇದಾದ ನಂತರ ಮನೆಯಲ್ಲಿ ಬಂದು ದೀಪವನ್ನೆಲ್ಲ ಹಚ್ಚಿ, ಇವತ್ತು ತುಂಬಾ ಕರೆಂಟ್ದು ಪ್ರಾಬ್ಲಮ್ ಇತ್ತು, ಪವರ್ ಜಾಸ್ತಿ ಇರಲೇ ಇಲ್ಲ. ಹಾಗೆಯೇ ದೀಪವನ್ನೆಲ್ಲ ಹಚ್ಚಿ ಆದ ನಂತರ ಇಲ್ಲಿ ಹೊರಗಡೆ ಪಟಾಕಿಗಳನ್ನು ಅಂಟಿಸೋದಕ್ಕೆ ಬಂದ್ವಿ. ಹಾಗೆ ತುಂಬ ಮಳೆ ಇದ್ದಿದ್ದರಿಂದ ಪಟಾಕಿಗಳು ಸರಿಯಾಗಿ ಹೊಡಿತಾನೇ ಇರಲಿಲ್ಲ. ಆದ್ರೂ ಸ್ವಲ್ಪ ಹಬ್ಬ ಅಂಥೇಳಿ ಮಕ್ಳಿಗೆ ಇಷ್ಟ ಅಂಥೇಳಿ ಅವ್ರ ಜೊತೆ ನಾವು ನಿಂತ್ಕೊಳ್ಳೇಬೇಕಲ್ಲ, ಹಾಗಾಗಿ ಎಲ್ಲರೂ ಸೇರಿ ಒಂದು ಸ್ವಲ್ಪ ಹೊತ್ತು ಪಟಾಕಿಗಳನ್ನು ಹಚ್ಚಿ ಬಂದು ಅದಾದ ನಂತರ ನಮ್ಮ ಊಟವನ್ನು ಸಹ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ದಿನವನ್ನು ಸಹ ಈ ರೀತಿಯಾಗಿ ಮುಗಿಸ್ಕೊಂಡ್ವಿ. ನೀವು ಸಹ ಎಲ್ಲರೂ ಕುಟುಂಬದೊಂದಿಗೆ ಸಂತೋಷವಾಗಿ ದೀಪಾವಳಿಯನ್ನು ಆಚರಣೆಯನ್ನು ಮಾಡಿ, ಏನೇ ಒಂದು ಮನಸ್ಸಲ್ಲಿ ಮನಸ್ತಾಪಗಳಿದ್ರೂ ಸಹ ಅದೆಲ್ಲ ಕ್ಲಿಯರ್ ಆಗ್ತಕ್ಕಂಥದ್ದೇ. ಎಲ್ಲರೂ ಜೊತೆಗೂಡಿ ಒಂದಾಗಿ ನಾವು ಹಬ್ಬವನ್ನು ಮಾಡಿದಂಥ ಸಂದರ್ಭಗಳಲ್ಲಿ, ಹಾಗೆ ಒಟ್ಟಿಗೆ ಇದ್ದು ನಾವು ಮಾತುಕತೆಗಳನ್ನು ಆಡ್ದಂಥ ಸಂದರ್ಭದಲ್ಲಿ, ಹಾಗಾಗಿ ಎಲ್ಲರೂ ಖುಷಿಯಾಗಿ ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಸನ್ನು, ಹಾಗೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಬ್ಬರನ್ನ ಸಹ ಖುಷಿಯಾಗಿ ಇಟ್ಕೊಳ್ಳಿ. ಎಲ್ಲರ ಜೊತೆ ಖುಷಿಯಾಗಿ ಇರಿ. ಸಾಧ್ಯವಾದಷ್ಟು ನಾವು ಎಷ್ಟೇ ಖುಷಿಯಾಗಿರ್ಬೇಕಂತ ಅಂದ್ಕೊಂಡ್ರೂ ಕೆಲವೊಂದು ಸಂದರ್ಭದಲ್ಲಿ ಒಂದು ಕಡೆಯಿಂದ ಯಾವುದನ್ನು ಸರಿ ಮಾಡೋಕ್ಕಾಗಲ್ಲ, ಎರಡೂ ಕಡೆಯಿಂದನೂ ಸರಿ ಆಗಬೇಕು. ಕೆಲವೊಂದು ಸಂದರ್ಭದಲ್ಲಿ ಅದಾಗಲ್ಲ. ಅದಾಗುತ್ತೋ ಬಿಡುತ್ತೋ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಎಲ್ಲರ ಜೊತೆ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ. ಹಾಗೆಯೇ ಪಟಾಕಿ ಹೊಡೆಯೋಂಥ ಸಂದರ್ಭದಲ್ಲಿ ಮಕ್ಕಳ ಜೊತೆ ಇರೋದು ಎಷ್ಟು ಮುಖ್ಯನೋ, ಹಾಗೆಯೇ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಹಾಕ್ಸಿರ್ತೀವಲ್ಲ ಅದು ಬೇಡ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಯಾವ ಥರ ಆದ್ರೂ ಪರವಾಗಿಲ್ಲ, ಕಿಡಿಗಳು ಬಟ್ಟೆ ಮೇಲೆ ಬಿದ್ದೇ ಬೀಳುತ್ತೆ, ಅದನ್ನೇ ಮತ್ತೆ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಡೈಲಿ ಯೂಸಲ್ಲಿ ಏನು ಬಟ್ಟೆ ಇರುತ್ತೋ ಆ ಬಟ್ಟೆಗಳನ್ನೇ ಕೊಡಿ. ಆ ಕ್ಲಾತನ್ನು ತೆಗೆದಾಕ್ಬಿಡೋದು ತುಂಬ ಒಳ್ಳೆಯದೇ. ಇದೊಂದು ಸಜೆಷನನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ. ಯಾರೆಲ್ಲ ವಿಡಿಯೋವನ್ನು ನೋಡಿದೆ, ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಸಪೋರ್ಟ್ ಮಾಡೋದ್ರಿಂದ ನಮಗೆ ಮುಂದೆ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಅಂತ ಕೇಳಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.